ಸುಮನ್ ತುಂಬಾ ಹ್ಯಾಂಡ್ಸಮ್ ಹುಡುಗ. ಆದರೆ ಇವನ್ ಹೆಂಡತಿ ಪಲ್ಲವಿ ನೋಡೋಕೆ ಅಷ್ಟೇನು ಚೆನ್ನಾಗಿರಲ್ಲ. ಆದರೆ ತುಂಬಾ ಒಳ್ಳೆ ಹುಡುಗಿ ಆಗಿರ್ತಾಳೆ. ಅತ್ತೆ ಮಾವ ಗಂಡ ಮನೆಗೆ ಬರೋ ಎಲ್ಲ ನೆಂಟರು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ. ಹಾಗಾಗಿ ಅತ್ತೆ ಮಾವಂಗೆ ತನ್ನ ಸೊಸೆ ಅಂದರೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸುಮನ್ಗೆ ಕೂಡ ಹೆಂಡತಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ತಿರಸ್ಕಾರ ಇರಲ್ಲ. ಮೊದಲಿಗೆ ಗಂಡ ಹೆಂಡತಿ ಮಧ್ಯೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಯಾವುದೇ ಭೇದ ಭಾವ, ಯಾವುದೇ ತಿರಸ್ಕಾರ ಇಲ್ಲದೆ ಅವ್ರ ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಪಲ್ಲವಿ, ಇವತ್ತು ನೈಟ್ ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಕಣೆ. ಇಬ್ಬರನ್ನೂ ಇನ್ವೈಟ್ ಮಾಡಿದ್ದಾರೆ. ಇಬ್ಬರು ಹೋಗಿ ಬರೋಣ ಆಯಿತಾ? ಇವತ್ತು ಆಫೀಸಿಂದ ನಾನು ಬೇಗ ಬರ್ತೀನಿ, ನೀನು ರೆಡಿಯಾಗಿರು. ಓ ಹೌದಾ, ಸರಿ ಕಣ್ರಿ. ಬೇಗ ಎಲ್ಲ ಕೆಲಸ ಮಾಡಿ ರೆಡಿಯಾಗಿರ್ತೀನಿ. ನೀವು ಬೇಗ ಬನ್ನಿ ಆಯಿತಾ? ಹಾಗೆ ಹುಷಾರಾಗಿ ಬನ್ನಿ, ಫಾಸ್ಟಾಗಿ ಬರಬೇಡಿ ಮತ್ತೆ ಬೈಕಲ್ಲಿ. ನೈಟ್ ಫಂಕ್ಷನ್ಗೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಫ್ರೆಂಡ್ ಮನೆಗೆ ಹೋಗ್ತಾರೆ. ಹಾಯ್ ಸುಮನ್, ಹೌ ಆರ್ ಯು? ಇವಾಗ ಬಂದ್ಯಾ? ಇವ್ರು ಯಾರು? ಹಾಯ್ ಸ್ಯಾಮ್, ಇವಾಗ ಬಂದೆ. ಶೀ ಈಸ್ ಮೈ ವೈಫ್. ಏನು ವೈಫಾ? ವಾಟ್ ಬ್ರದರ್, ಯು ಆರ್ ಲುಕಿಂಗ್ ಸೋ ಕ್ಯೂಟ್, ಬಟ್ ಯುವರ್ ವೈಫ್ ನಾಟ್ ಲುಕಿಂಗ್ ಗುಡ್. ವೈ ಆರ್ ಯು ಮ್ಯಾರೇಜ್ ದಿಸ್ ಫೇಸ್ ಬ್ರದರ್? ನಿನ್ ಫೇಸ್ಗೆ ಎಷ್ಟು ಚೆನ್ನಾಗಿರೋ ಹುಡುಗಿ ಸಿಗ್ತಾ ಇದ್ರು ಸುಮನ್, ಆದ್ರೆ ನೀನೇನು ಇಷ್ಟು ಕೆಟ್ಟದಾಗಿರೋ ಹುಡುಗಿನ ಮದುವೆ ಆಗಿದ್ಯಾ? ಅವಳು ನೋಡೋ ಎಷ್ಟು ದಪ್ಪ ಇದ್ದಾಳೆ. ಹೇ, ನೀನೇನು ಪಾರ್ಟಿಗೆ ಬಂದಿದ್ಯಾ ಅಥವಾ ದೇವಸ್ಥಾನಕ್ಕೆ ಬಂದಿದ್ಯಾ? ಯು ಆರ್ ಸೋ ಬೋರಿಂಗ್ ಗರ್ಲ್ಯಾ. ಏಯ್, ಸುಮ್ಮನೆ ಇರೋ. ಏನು ಮಾತಾಡ್ತಾ ಇದ್ದೀರಾ? ಇಲ್ಲಿಂದ ಹೋಗಿ ಫಸ್ಟ್ ನೀವು. ಸುಮನ್, ಬೇಜಾರು ಮಾಡ್ಕೋಬೇಡ ಕಣೋ. ಅವರೆಲ್ಲರೂ ಡ್ರಿಂಕ್ಸ್ ಮಾಡಿದ್ದಾರೆ, ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ದಾರೆ. ನೀನು ಬೇಜಾರು ಮಾಡ್ಕೋಬೇಡ. ಪಲ್ಲವಿ, ಅವ್ರ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ಮನಸ್ಸಲ್ಲಿ ಏನೂ ಇಟ್ಕೋಬೇಡ ಪಲ್ಲವಿ. ಫ್ರೆಂಡ್ಸ್ ಎಲ್ಲರೂ ಹೀಗೆ ಗೇಲಿ ಮಾಡಿದ್ದಕ್ಕೆ ತುಂಬ ಕೋಪ ಬರುತ್ತೆ. ಆದರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಸುಮನ್ ತನ್ನ ಹೆಂಡತಿ ಚೆನ್ನಾಗಿಲ್ಲ, ಕುರೂಪಿಯಾಗಿದ್ದಾಳೆ, ಅವಳಿಂದನೇ ಇವತ್ತು ಫ್ರೆಂಡ್ಸ್ ಎದುರಿಗೆ ನಂಗೆ ಅವಮಾನ ಆಯಿತು ಅಂತ ಪಲ್ಲವಿ ಮೇಲೆ ಸೆಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡ್ಬರ್ತಾನೆ. ನೋಡಿದ್ಯಾ, ನಿನ್ನ ಕರ್ಕೊಂಡು ಬಂದಿದ್ದಕ್ಕೆ ಎಲ್ಲರೂ ಎದುರಿಗೂ ನನಗೆ ಅವಮಾನ ಆಯಿತು. ಛೇ, ನಿನಗೆ ಬೇರೆ ಡ್ರೆಸ್ ಹಾಕೊಂಡು ಬರೋಕ್ಕಾಗಲ್ವಾ? ದೊಡ್ಡ ಆಂಟಿ ಥರ ರೆಡಿಯಾಗಿ ಬಂದಿದ್ಯಾ. ನನಗೂ ನಿನಗೂ ಜೋಡಿನೇ ಅಲ್ಲ. ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಎಲ್ಲರೂ ಮುಂದೆ ಹೋಯ್ತು. ಇನ್ನು ಆಫೀಸಲ್ಲಿ ಇನ್ನೇನೇನು ಹೇಳ್ತಾರೋ ಎಲ್ಲರೂ. ಸುಮನ್ ಪಾರ್ಟಿ ಮುಗಿಸಿ ಹೊರಟಾಗಿಂದನೂ ಬೈಯೋಕೆ ಸ್ಟಾರ್ಟ್ ಮಾಡಿದವನು ಮನೆಗೆ ಬರೋವರೆಗೂ ಪಲ್ಲವಿಗೆ ಬೈತಾನೆ ಬರ್ತಾನೆ. ಸುಮನ್ ಅಷ್ಟೆಲ್ಲ ಬೈದ್ರೂ ಪಾಪ ಪಲ್ಲವಿ ಏನು ಬೇಜಾರು ಮಾಡ್ಕೊಳ್ದೆ, ನಾನೇನಾದರೂ ಬೇಜಾರು ಮಾಡ್ಕೊಂಡ್ರೆ ಅತ್ತೆ ಮಾವಂಗೆ ಗೊತ್ತಾಗತ್ತೆ, ಅವಾಗ ಅವರು ಬೇಜಾರಾಗ್ತಾರೆ ಅನ್ನೋ ಕಾರಣಕ್ಕೆ ಖುಷಿ ಖುಷಿಯಾಗಿ ಮನೆ ಒಳಗೆ ಬರ್ತಾಳೆ. ಅಮ್ಮ ಪಲ್ಲವಿ, ಸುಮನ್ ಯಾಕೆ ತುಂಬ ಸಿಟ್ಟು ಮಾಡ್ಕೊಂಡು ಒಳಗೆ ಹೋದ? ಏನಾಯ್ತೆ? ಫಂಕ್ಷನಿಗೆ ಹೋಗ್ತಾ ಅಷ್ಟು ಖುಷಿ ಖುಷಿಯಾಗಿ ಹೋದ್ರಿ, ಇವಾಗ ನೋಡಿದ್ರೆ ಇಬ್ರು ಈಗ ಬರ್ತಿದ್ದೀರಾ? ಏನೂ ಆಗಿಲ್ಲ ಅತ್ತೆ, ಅವ್ರಿಗೆ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅವಾಗಲೇ ಹೇಳ್ತಾ ಇದ್ರು, ಅದಕ್ಕೆ ಏನೂ ಮಾತಾಡದೆ ಹೋದ್ರು ಅನ್ಸುತ್ತೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ನೀವಿಬ್ರು ಊಟ ಮಾಡಿದ್ರಾ? ಇಲ್ಲ ನಾನು ಹೋಗಿ ಹಾಕೊಂಬರ್ಲಾ? ಅಷ್ಟೇನಾ? ಬೇಡಮ್ಮ, ನಾವಿಬ್ರು ಅವಾಗಲೇ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ. ನಿನಗೂ ಸುಸ್ತಾಗಿರುತ್ತೆ, ನೀನು ಹೋಗಿ ಮಲ್ಕೋ. ಟೈಮ್ ಆಯ್ತಲ್ಲ, ನಾವು ಆಮೇಲೆ ಮಲಗ್ತೀವಿ ಸ್ವಲ್ಪ ಹೊತ್ತು ಬಿಟ್ಟು. ಹಾಂ ಸರಿ ಅತ್ತೆ, ನೀವು ಬೇಗ ಮಲ್ಕೊಳ್ಳಿ. ಪಲ್ಲವಿ ಅತ್ತೆ ಮಾವಂಗೆ ಏನು ಹೇಳ್ದೆ ಹೇಗೋ ಮ್ಯಾನೇಜ್ ಮಾಡಿ ರೂಮಿಗೆ ಹೋಗ್ತಾಳೆ. ದಿನಾಲು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮಲ್ಕೋತಾ ಇದ್ರು. ಆದರೆ ಇವಾಗ ಸುಮನ್ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ಹೊರಗೆ ಹೋಗಿ ಸೋಫಾ ಮೇಲೆ ಮಲ್ಕೊಳ್ತಾನೆ. ಅವರಿಬ್ಬರ ಮನಸ್ತಾಪದ ನಡುವೆನೇ ಸ್ವಲ್ಪ ದಿನಾನೇ ಕಳೆದೋಗುತ್ತೆ. ಒಂದಿನ ಸುಮನ್ ಮನೆ ಪಕ್ಕ ಇರೋ ಖಾಲಿ ಮನೆಗೆ ಇಬ್ರು ಗಂಡ ಹೆಂಡತಿ ಬಾಡಿಗೆಗೆ ಅಂತ ಬಂದಿರ್ತಾರೆ. ವಾವ್, ಪಕ್ಕದ ಮನೆ ಬಾಡಿಗೆಗೆ ಬಂದಿರೋ ಲೇಡಿ ಎಷ್ಟು ಚೆನ್ನಾಗಿದ್ದಾಳೆ. ನನ್ನ ಹೆಂಡ್ತಿನೂ ಇದ್ದಾಳೆ. ಒಳ್ಳೆ ಹಳೆಯ ಆಂಟಿ ಅಂಬಾಸೆಟ್ ನೋಡ್ದಂಗೆ ಆಗುತ್ತೆ ಅವಳನ್ನ. ಹೇಗಾದ್ರೂ ಮಾಡಿ ಈ ಬ್ಯೂಟಿನ ಪರಿಚಯ ಮಾಡ್ಕೋಬೇಕು ನಾನು. ಇಲ್ಲೇನೋ ಮಾಡ್ತಿದ್ಯಾ? ಯಾರನ್ನ ನೋಡ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಹೇ ಅಮ್ಮ, ನಾನು ಯಾರು ನೋಡ್ಲಿ, ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಹಿಂಗೆ ಗಾಳಿ ತಗೊಳ್ಳೋಣ ಅಂತ. ನೋಡು, ನಾಟಕ ಮಾಡ್ಬೇಡ ನನ್ನ ಹತ್ರ ನೀನು. ನಾನು ಒಬ್ಸರ್ವ್ ಮಾಡ್ತಾನೆ ಇದ್ದೀನಿ. ದಿನ ಕಳ್ದಂಗೂ ಗಂಡ ಹೆಂಡತಿ ಇಬ್ರು ಮಾತೇ ಆಡ್ತಿಲ್ಲ. ತುಂಬಾ ಬದಲಾಗಿದ್ದೀರಾ. ಏನಾಗ್ತಿದೆ ನಿಮ್ಮಿಬ್ರು ಮಧ್ಯೆ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀನು ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಅಯ್ಯೋ ಭಗವಂತ,
ಗಂಡ ಹೆಂಡತಿ ಇಬ್ರು ಏನಾಗ್ತಿದೆ ಅಂತಾನೆ ಹೇಳ್ತಿಲ್ಲ. ಇಬ್ರು ಸಂಸಾರನು ಏನು ಆಗದೆ ಚೆನ್ನಾಗಿರೋ ತರ ಕಾಪಾಡು ತಂದೆ. ಪಕ್ಕದ ಮನೆಗೆ ಹೊಸ ಗಂಡ ಹೆಂಡತಿ ಬಂದ್ಮೇಲಂತೂ ಸುಮನ್ ಪಲ್ಲವಿ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿರ್ತಾನೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮಾತಾಡೋದು, ಊಟ ಮಾಡೋದು ಏನು ಮಾಡ್ತಾ ಇರಲ್ಲ. ಒಂದಿನ ಸಾಕ್ಷಿ ಪಲ್ಲವಿ ಮನೆಗೆ ಬರ್ತಾಳೆ. ಹಾಯ್ ಪಲ್ಲವಿ, ನನ್ನ ಹೆಸರು ಸಾಕ್ಷಿ ಅಂತ. ನಿಮ್ಮ ಪಕ್ಕ ಇದೆಯಲ್ಲ ಮನೆ, ಅಲ್ಲಿಗೆ ಬಾಡಿಗೆಗೆ ಬಂದಿದ್ದೀವಿ. ಮನೇಲಿ ಸಕ್ಕರೆ ಖಾಲಿ ಆಗಿತ್ತು, ಹಾಗಾಗಿ ಸ್ವಲ್ಪ ಸಕ್ಕರೆ ಕೊಡ್ತೀರಾ? ನಾಳೆ ನಾನೇ ತಂದ್ಕೊಡ್ತೀನಿ ಬೆಳಗ್ಗೆ. ಓ ಹೌದಾ, ಬನ್ನಿ ಕೊಡ್ತೀನಿ. ಯಾರ್ಯಾರಿದ್ದೀರಾ ಮನೇಲಿ? ನಮ್ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು. ಅವರು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಾನು ಹೌಸ್ ವೈಫ್ ಆಗಿದ್ದೀನಿ. ನಿಮ್ಮ ಮನೇಲಿ? ನಾವು 4 ಜನ ಇದ್ದೀವಿ. ನನ್ನ ಗಂಡ, ನಾನು, ಅತ್ತೆ, ಮಾವ. ಓ ಹೌದಾ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ಸ್ವಂತ ಮನೆನಾ? ಹೌದು ಸಾಕ್ಷಿ, ನಮ್ದು ಸ್ವಂತ ಮನೆನೇ. ಇದೆಲ್ಲ ಪ್ಲಾನಿಂಗ್ ನನ್ನ ಗಂಡನೇ ಮಾಡಿರೋದು. ಪಲ್ಲವಿ, ಕಂಡವ್ರನ್ನೆಲ್ಲ ಮನೆ ಒಳಗೆ ಕರ್ಕೊಂಬರ್ಬೇಡ. ಮೊದಲು ಏನು ಬೇಕೋ ಕೊಟ್ಟು ಕಳಿಸು ಇಲ್ಲಿಂದ. ಏನು ನಾನು ಈ ಮುದುಕಿ ಗಂಟೆ ತಿಂದೆ ಅನ್ನೋ ಹಾಗೆ ಮಾಡ್ತಿದೆ. ಸಾರಿ ಆಂಟಿ, ನಾನು ನಿಮ್ಮ ಮನೆಗೆ ಬಂದಿದ್ದಕ್ಕೆ ನಿಮಗೆ ಕೋಪ ಬಂತು ಅನ್ಸುತ್ತೆ. ಅಯ್ಯೋ ಅತ್ತೆ, ಯಾಕೆ ಹಾಗೆ ಮಾತಾಡಿದ್ರಿ? ಪಾಪ ಅವ್ರಿಗೆ ಎಷ್ಟು ಬೇಜಾರಾಯ್ತೋ ಏನೋ. ನೋಡು ಪಲ್ಲವಿ, ನಿನಗೆ ಬೇರೆಯವ್ರ ವಿಷಯ ಬೇಡ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೊಳ್ಳಿ. ನಿನಗೆ ಅವ್ರ ಚಿಂತೆ ಬೇಡ, ನಿನ್ನ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡು. ಸುಮನ್ ತಾಯಿಗೆ ತನ್ನ ಮಗ ಸಾಕ್ಷಿನ ನೋಡ್ತಾ ಇದ್ದಾನೇನೋ ಅನ್ನೋ ಡೌಟ್ ಇರುತ್ತೆ. ಹಾಗಾಗಿನೇ ಸಾಕ್ಷಿ ಕಂಡ್ರೆ ತುಂಬ ಸಿಡ್ ಮಾಡ್ತಾ ಇರ್ತಾಳೆ. ಅವಳು ಇವ್ರ ಮನೆಗೆ ಬಂದರೂ ಅವಳಿಗೆ ಇಷ್ಟ ಆಗ್ತಾ ಇರಲ್ಲ. ಒಂದಿನ ಮನೇಲಿರೋ ರೇಷನ್ ಎಲ್ಲ ಖಾಲಿ ಆಗಿರುತ್ತೆ. ಹಾಗಾಗಿ ಪಲ್ಲವಿ ಮಾರ್ಕೆಟಿಗೆ ಹೊರಟಿರ್ತಾಳೆ. ರೀ, ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ, ಮಾರ್ಕೆಟಿಗೆ ಹೋಗಿ ರೇಷನ್ ತಗೊಂಬರೋಣ ಬನ್ರಿ, ನಾನೊಬ್ಳೇ ಹೋಗಬೇಕು. ಯಾಕೆ? ಅಲ್ಲೂ ಯಾರಾದರೂ ನಿನ್ನ ನೋಡ್ಕೊಂಡು ನನಗೆ ಅವಮಾನ ಮಾಡಲಿ ಅಂತ ಕರಿತಾ ಇದೀಯಾ ನೀನು? ಸಾಕು, ಬಾಯ್ ಮುಚ್ಚೋ. ನಿನ್ನ ಹೆಂಡತಿ ಜೊತೆ ಹೋಗೋಕೆ ನಿನಗೆ ನಾಚಿಕೆ ಆದರೆ ನೀನು ಇಲ್ಲೇ ಇರು. ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡಬೇಡ. ನಾನು ನನ್ನ ಗಂಡನೇ ನನ್ನ ಸೊಸೆ ಜೊತೆ ಹೋಗಿ ಬರ್ತೀವಿ. ಅಮ್ಮ ಪಲ್ಲವಿ, ನಡಿ, ನಾವು 3 ಜನ ಹೋಗಿ ಬರೋಣ. ಅವ್ನು ಬರ್ದೇ ಇದ್ರೆ ಇಲ್ಲೇ ಇರಲಿ, ಬಾ. ಪಲ್ಲವಿ ಜೊತೆಗೆ ಸುಮನ್ ಹೋಗದೆ ಇರೋದಕ್ಕೆ ಅತ್ತೆ ಮಾವ ಇಬ್ರು ಅವಳ ಜೊತೆ ಹೋಗ್ತಾರೆ. ಇವರೆಲ್ಲರೂ ಮನೆಯಿಂದ ಹೊರಟ ಕೂಡ್ಲೇನೆ ಸುಮನ್ ಸಾಕ್ಷಿ ಮಾತಾಡ್ಸೋಕ್ಕೋಸ್ಕರ ಪಕ್ಕದ ಮನೆಗೆ ಹೋಗ್ತಾನೆ. ಹಾಯ್ ಹ್ಯಾಂಡ್ಸಮ್, ಏನು ಎಲ್ರನ್ನೂ ಮಾರ್ಕೆಟಿಗೆ ಕಳಿಸ್ಬಿಟ್ಟು ನೀವು ನನ್ನ ನೋಡೋಕ್ಕೋಸ್ಕರ ನಮ್ಮನೆಗೆ ಬಂದ್ರಾ? ಹಾಂ, ಅಯ್ಯೋ ಹಾಗೇನಿಲ್ಲ ಸಾಕ್ಷಿ ಅವರೇ, ಹಾಗೆ ಸುಮ್ಮನೆ ಮನೇಲೇ ಇದ್ನಲ್ವಾ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಐ ನೋ ಹ್ಯಾಂಡ್ಸಮ್, ನಾನು ಇಲ್ಲಿಗೆ ಬಂದಾಗಿಂದನೂ ನೀನು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ. ಅದಕ್ಕೆ ಅವತ್ತು ಸಕ್ಕರೆ ಕೇಳೋ ನೆಪ ಮಾಡಿಕೊಂಡು ನಿಮ್ಮ ಮನೆಗೆ ಬಂದಿದ್ದೆ. ಆದರೆ ನಿನ್ನ ಹೆಂಡತಿ ಇದ್ಲು ಅಷ್ಟೇ, ನೀನು ಇರಲೇ ಇಲ್ಲ. ಯು ಆರ್ ಬ್ಯಾಡ್ ಲಕ್ ಬೇಬಿ. ಏನು, ನನಗೋಸ್ಕರ ನಮ್ಮನೆಗೆ ಬಂದಿದ್ರ? ಅಂದರೆ ನನ್ನ ಕಂಡ್ರೆ ಇವರಿಗೂ ಇಷ್ಟನೇ. ಅಯ್ಯೋ ದೇವ್ರೆ, ನಾನು ಇಷ್ಟಪಟ್ಟಿರೋದು ಇಷ್ಟು ಬೇಗ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಥ್ಯಾಂಕ್ ಯು ದೇವ್ರೆ. ಏನು ಯೋಚನೆ ಮಾಡ್ತಿದ್ಯಾ ಹ್ಯಾಂಡ್ಸಮ್? ಆರ್ ಯು ಲವ್ ಮೀ? ಐ ನೋ ಬೇಬಿ, ಆದರೂ ಸುಮ್ಮನೆ ಕೇಳಿದೆ ಅಷ್ಟೇ. ಹೇ ಸಾಕ್ಷಿ, ಏನು ಹೇಗೆ ತಪ್ಕೊಂಡಿದ್ಯಾ? ನಿನ್ನ ಗಂಡ ಎಲ್ಲಾದರೂ ನೋಡಿದ್ರೆ? ಓ ಬೇಬಿ, ಇವಾಗ ಆಫೀಸ್ ಟೈಮ್, ಅವ್ರು ಆಫೀಸಿಗೆ ಹೋಗಿದ್ದಾರೆ, ಮನೇಲಿ ಯಾರೂ ಇಲ್ಲ, ನಾನೊಬ್ಳೇ. ಓ ಹೌದಾ, ಓಕೆ ಡಾರ್ಲಿಂಗ್, ನಮ್ಮ ಮನೆಯವರೆಲ್ಲ ಬರ್ತಾರೆ, ಟೈಮ್ ಆಯಿತು, ನಾನಿನ್ನು ಹೊರಡ್ತೀನಿ. ನಾಳೆ ಪಾರ್ಕ್ ಹತ್ರ ಬಾ ಆಯಿತಾ? ನಾನು ಅಲ್ಲೇ ಸಿಗ್ತೀನಿ ನಿಂಗೆ. ಬಾಯ್ ಬೇಬಿ. ಇದಾದ್ಮೇಲೆ ಸುಮನ್ ಮತ್ತೆ ಸಾಕ್ಷಿ ಇಬ್ರು ಯಾರಿಗೂ ಗೊತ್ತಾಗದೇ ಇದ್ದಾಗೆ ಪಾರ್ಕ್, ರೆಸ್ಟೋರೆಂಟ್, ಮೂವಿ, ಮಾಲ್ ಅಂತೆಲ್ಲ ಸುತ್ತಾಡೋಕೆ ಶುರು ಮಾಡಿರ್ತಾರೆ. ಸಾಕ್ಷಿ ಹತ್ರ ಆದ್ಮೇಲಂತೂ ಸುಮನ್ ಮನೇಲಿರೋದೇ ಕಡಿಮೆ ಮಾಡಿರ್ತಾನೆ. ಯಾವಾಗಲೂ ಏನಾದರೂ ಒಂದು ನೆಪ ಮಾಡಿಕೊಂಡು ಸಾಕ್ಷಿ ಮೀಟ್ ಮಾಡಲಿಕ್ಕೆ ಹೊರಗೆ ಹೋಗ್ತಿರ್ತಾನೆ. ಆದರೆ ಸುಮನ್ ಅಮ್ಮನಿಗೆ ಸುಮನ್ ಮಾಡ್ತಾ ಇರೋ ಎಲ್ಲ ನಾಟಕದ ಬಗ್ಗೆನೂ ಗೊತ್ತಿರುತ್ತೆ. ಆದರೆ ಈ ವಿಷಯ ಸೊಸೆಗೆ ಗೊತ್ತಾದರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಅನ್ನೋ ಕಾರಣಕ್ಕೆ ಏನೂ ಹೇಳ್ತಾ ಇರಲ್ಲ. ಹೀಗೆ ಹಲವಾರು ದಿನಗಳೇ ಕಳೆದೋಗುತ್ತೆ. ಒಂದಿನ ಸಾಕ್ಷಿ ಮನೆಯಿಂದ ಜೋರಾಗಿ ಮಾತಾಡೋ ಸೌಂಡ್ ಕೇಳಿ
ಸುಮನ್ ಮನೇಲಿ ಎಲ್ಲರೂ ಬರ್ತಾರೆ. ಯಾಕೆ ಸರ್ ಏನಾಯ್ತು? ಯಾಕೆ ಬೆಳಗ್ಗೆ ಬೆಳಗ್ಗೆನೆ ಇವ್ರ ಮನೆಗೆ ಬಂದಿದ್ದೀರಾ? ಅದು ಅಲ್ಲದೆ ಇವ್ರಿಗೆ ಗಾಯ ಆಗೋ ಥರ ಹೊಡೆದಿದ್ದೀರಲ್ಲ ಸರ್. ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ಏನು? ನೋಡಿ ಸರ್, ನೀವು ಹೀಗೆಲ್ಲ ಮಾಡಿದ್ರೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಯಾರಪ್ಪ ನೀನು? ಏನು ಗೊತ್ತು ನಿನಗೆ ಇವಳ ಬಗ್ಗೆ? ಏನು ಗೊತ್ತಿಲ್ಲದೆ ಮಾತಾಡೋಕೆ ಬಂದ್ಬಿಡ್ತೀರಾ ವಹಿಸ್ಕೊಂಡು. ನಂಬರ್ 1 ಕ್ರಿಮಿನಲ್ ಗೊತ್ತಾ ನಿಮಗೆ? ಇವಳ ಮೇಲೆ 20 ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಬಾಡಿಗೆಗೆ ಅಂತ ಬರೋದು, ಪಕ್ಕದ ಮನೇಲಿರೋ ಹುಡುಗರನ್ನ ಬಲೆಗೆ ಬೀಳಿಸ್ಕೊಳ್ಳೋದು, ಅವ್ರ ಹತ್ರ ದುಡ್ಡು ಆಸ್ತಿ ಎಲ್ಲಾನು ಕಿತ್ಕೊಳ್ಳೋದು, ಇದೇ ಕೆಲಸ ಇವಳಿಗೆ. ಹೀಗೆ ಇವಳಿಂದ ಮೋಸ ಹೋದವ್ರು 20 ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನು ಎಷ್ಟು ಜನ ಇದ್ದಾರೋ ಇವಳ ಲೀಸ್ಟಲ್ಲಿ. ನಡಿಯಮ್ಮ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕಂಬಿ ಹಿಂದೆ ಕೂತ್ರೆ ಗೊತ್ತಾಗುತ್ತೆ ನಿಮಗೆ ಏನು ಅಂತ. ನೋಡಿದ್ಯೇನೋ, ದೇವತೆ ಅಂತ ಹೆಂಡ್ತಿನ್ ಬಿಟ್ಟು ಅವಳು ಯಾವಳ ಹಿಂದೆ ಹೋಗಿದ್ಯಲ್ಲ, ಇವಾಗ ಗೊತ್ತಾಯ್ತೇನು ಬಂಗಾರ ಯಾವುದು ಕಾಗೆ ಬಂಗಾರ ಯಾವುದು ಅಂತ. ಪಾಪ, ನೀ ಹೀಗ್ ಮಾಡಿದ್ಯಾ ಅಂತ ನನ್ನ ಸೊಸೆಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅವಳು ಒಂದು ಕ್ಷಣನೂ ನಿನ್ ಜೊತೆ ಇರಲ್ಲ, ನಮ್ನೆಲ್ಲ ಬಿಟ್ಟೆ ಹೊರಟೋಗ್ತಾಳೆ. ಅದು ಅಲ್ಲದೆ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾಳೆ. ಹಾಳಾದವನೇ, ಏನು ಅಂತ ನೀನ್ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ, ನನ್ನ ಹೊಟ್ಟೆ ಉರ್ಸಕ್ಕೆ ಹುಟ್ಟಿದ್ಯಲ್ಲೋ ಪಾಪಿ. ಅಮ್ಮ, ತಪ್ಪಾಯ್ತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಅಮ್ಮ. ಪ್ಲೀಸ್ ಅಮ್ಮ, ಇದೆಲ್ಲ ಪಲ್ಲವಿಗೆ ಹೇಳ್ಬೇಡ ಅಮ್ಮ. ಇದೆಲ್ಲ ಗೊತ್ತಾದ್ರೆ ಪಲ್ಲವಿ ನನ್ನ ಬಿಟ್ಟೇ ಹೋಗ್ತಾಳೆ. ನನಗೆ ಅವಳು ಬೇಕಮ್ಮ. ಪ್ಲೀಸ್ ಅಮ್ಮ, ಇದೊಂದ್ಸಲ ನನಗೆ ಕ್ಷಮಿಸ್ಬಿಡು. ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ಪಲ್ಲವಿನ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಫಸ್ಟ್ ಎದ್ದೇಳೋ ಮೇಲೆ. ನೋಡು, ಇದೇ ಲಾಸ್ಟ್. ಇನ್ಯಾವತ್ತೂ ನನ್ನ ಸೊಸೆಗೆ ನೋವಾಗೋ ಕೆಲಸ ಮಾಡಬೇಡ. ನೀನು ಹಾಗೆ ಮಾಡಿದ್ದೆ ಆದರೆ ಅವಳನ್ನ ಶಾಶ್ವತವಾಗಿ ಕಳ್ಕೊತೀಯ ನೋಡು. ಇವತ್ತೇ ಹೇಳಿದ್ದೀನಿ, ಅರ್ಥ ಮಾಡ್ಕೋ. ಇಲ್ಲ ಅಮ್ಮ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ಅವಳಿಗೆ ಯಾವತ್ತೂ ನೋವು ಕೊಡಲ್ಲ ಅಮ್ಮ. ನನಗೆ ಕ್ಷಮಿಸ್ಬಿಡಮ್ಮ. ಕೊನೆಗೂ ಸುಮನ್ಗೆ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.